ಪವಿತ್ರ ಗೌಡ ಅವರು ಶಿರಡಿ ಸಾಯಿಬಾಬಾನ ದರ್ಶನ ಪಡೆದು ದೆಹಲಿಗೆ ಹೋಗಿದ್ದರು. ದೆಹಲಿ ನಂತರ ಬನಾರಸ್ನಲ್ಲಿ ಭರ್ಜರಿ ಶಾಪಿಂಗ್ ಮಾಡಿದ್ದರು. ಕುಂಭಮೇಳದಲ್ಲೂ ಹೋಗಿ ಬಂದಿದ್ದರು. ಇದೀಗ ರೆಡ್ ಕಾರ್ಪೆಟ್ ಲಾಂಚ್ಗಾಗಿ ಸಕಲ ಸಿದ್ಧತೆ ಮಾಡಿ ಹೊಸ ರೀಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಮೌನಿ ಅಮಾವಾಸ್ಯೆಯ ದಿನ ಪುಣ್ಯ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಎಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು. ಅದಾದ ಬಳಿಕ ತಾವು ಮೊದಲು ನಡೆಸುತ್ತಿದ್ದ ರೆಡ್ ಕಾರ್ಪೆಟ್ ಶಾಪನ್ನು ಮತ್ತೆ ಓಪನ್ ಮಾಡಿಕೊಂಡು ಆ ಮೊದಲಿನಂತೆ ಮತ್ತೆ ವ್ಯಾಪಾರ ವಹಿವಾಟು ಶುರು ಮಾಡಿದ್ದಾರೆ. ಇದೀಗ ಪವಿತ್ರ ಗೌಡ ಹೊಸ ರೀಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಹಾಸಿಗೆಯ ಮೇಲೆ ತಲೆದಿಂಬು ಇಟ್ಟುಕೊಂಡು ಈ ಹಾಡಿಗೆ ಅವರು ರೀಲ್ಸ್ ಮಾಡಿದ್ದಾರೆ. ನೀಲಿ ಮಿಶ್ರಿತ ಸಿಲ್ವರ್ ಬಾರ್ಡರ್ ಸೀರೆಯುಟ್ಟು ನಾಚಿ ನೀರಾಗಿದ್ದಾರೆ. ಪಳಪಳ ಹೊಳೆಯುತ್ತಿದ್ದಾರೆ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ನೆಟ್ಟಿಗರು. ಪವಿತ್ರ ಗೌಡ ಇಷ್ಟು ಖುಷಿಯಾಗಿದ್ದಾರೆ ಅಂದರೆ ದರ್ಶನ್ ಅವರಿಗೆ ಮುಂದೆ ಇನ್ನು ಏನು ಕಾದಿದೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ನೆಟ್ಟಿಗರು. ನಟಿ ಪವಿತ್ರ ಗೌಡ ಇದೀಗ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪವಿತ್ರ ಪ್ರಯಾಗರಾಜ್ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದರು. ಗಂಗೆಯಲ್ಲಿ ಮಿಂದೆದ್ದ ಪವಿತ್ರ ಗೌಡ ಮೌನಿ ಅಮಾವಾಸ್ಯೆಯಂದು ಶಾಹಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯಳು ಎಂದು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಭಾರಿ ವೈರಲ್ ಆಗಿತ್ತು. ಪುಣ್ಯ ಸ್ನಾನದ ಬಳಿಕ ನೆಗೆಟಿವ್ ಎನರ್ಜಿಯಿಂದ ಫ್ರೀ ಆದೆ ಎಂದು ಬರೆದುಕೊಂಡಿದ್ದರು ಪವಿತ್ರ ಗೌಡ. ಇದೀಗ ಪವಿತ್ರ ಗೌಡ ಖುಷಿಯಿಂದ ರೀಲ್ಸ್ ಶೇರ್ ಮಾಡಿದ್ದು ಮತ್ತೆ ದರ್ಶನ್ ಅವರ ಜೀವನಕ್ಕೆ ಎಂಟ್ರಿ ಆಗ್ತಾರಾ ಅಥವಾ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಇರ್ತಾರಾ ಕಾದು ನೋಡಬೇಕು. ಪವಿತ್ರ ಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.